ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ನಿಫ್ಟಿ ಸದ್ಯಕ್ಕೆ ಅಪ್ರಾಕ್ಸಿಮೇಟ್ಲಿ 6% ಡೌನ್ ಇದೆ ಲೈಫ್ ಟೈಮ್ ಹೈಯಿಂದ. ಲೈಫ್ ಟೈಮ್ ಹೈ ಸೆಪ್ಟೆಂಬರ್ ಎಂಡಲ್ಲಿ ಟಚ್ ಆಗಿತ್ತು. ಇದು ಸದ್ಯಕ್ಕೆ ಬೇರ್ ಮಾರ್ಕೆಟ್ ಅಲ್ಲ, ಒಂದು ಕನ್ಸಾಲಿಡೇಷನ್ ಅಂತ ಕರಿಬೋದು ಅಷ್ಟೇ. ಹಾಗೂ ಈ ಏನು 6% ಬಿದ್ದಿದೆ ಅದು ಏನೂ ಇಲ್ಲ ಕಂಪೇರ್ ಟು ದ ರ್ಯಾಲಿ ಇನ್ ದ ಲಾಸ್ಟ್ 3-4 ಮಂತ್ಸ್. ಸೊ ಇದು ಬಿದ್ದಿದ್ದು ನಾರ್ಮಲ್ ಹೆಲ್ದಿ ಕರೆಕ್ಷನ್ ಅಂತ ಕರಿತೀವಿ. ಆದರೆ ಸುಮಾರು ಯೂಟ್ಯೂಬ್ ಕಮೆಂಟ್ಸಲ್ಲಿ ಜನ ಕೇಳ್ತಾ ಇದ್ದಾರೆ, ಮಾರ್ಕೆಟ್ ಯಾವಾಗ ರಿಕವರ್ ಆಗುತ್ತೆ, ನಮ್ಮ ಪೋರ್ಟ್ಫೋಲಿಯೋ ಡೌನ್ ಆಗ್ತಾ ಇದೆ ಅಂತ ಸ್ವಲ್ಪ ಭಯದಲ್ಲಿ, ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಇದ್ದಾಗೆ ಕಾಣಿಸ್ತಾ ಇದೆ. ಯೂಶಲಿ ಜನರಿಗೆ ಗೊತ್ತಾಗಬೇಕಾದ ಏನಂದರೆ, ಬುಲ್ ಮಾರ್ಕೆಟು 4-5 ವರ್ಷ ಇರುತ್ತೆ, ಹಾಗೂ ಬೇರ್ ಮಾರ್ಕೆಟು 4-5 ವರ್ಷ ಇರ್ಬೋದು. ಅದು ಎಕ್ಸಾಕ್ಟಾಗಿ ಹೀಗೆ ಇರಬೇಕಂತೇನಿಲ್ಲ. ಕೆಲವು ಸತಿ ಬೇರ್ ಮಾರ್ಕೆಟ್ ಶಾರ್ಟ್ ಆಗಿರ್ಬೋದು, ಬುಲ್ ಮಾರ್ಕೆಟ್ ಲಾಂಗ್ ಆಗಿರ್ಬೋದು. ಆದರೆ ಬುಲ್ಲು ಬೇರ್ ಮಾರ್ಕೆಟ್ ಬರಲೇಬೇಕಾಗುತ್ತೆ. ಕಂಟಿನ್ಯೂಸ್ ಆಗಿ ಬುಲ್ ಮಾರ್ಕೆಟ್ ಆಗೋ ಚಾನ್ಸಸ್ ಇಲ್ಲ. ಯೂಶಲಿ ಹಿಸ್ಟಾರಿಕಲ್ ಆಗಿ ನೋಡಿದರೆ 8-9 ವರ್ಷದಲ್ಲಿ ಬುಲ್ಲು ಬೇರ್ ಮಾರ್ಕೆಟ್ ಎರಡೂ ಕಂಪ್ಲೀಟ್ ಆಗಿರ್ತದೆ. ಸುಮಾರು ಇನ್ವೆಸ್ಟರ್ಸು ಈ ಬುಲ್ ಮಾರ್ಕೆಟ್ ಏನು, ಬೇರ್ ಮಾರ್ಕೆಟ್ ಏನು ಅಂತ ಕೇಳ್ತಾ ಇರ್ತಾರೆ. ಅದರದ್ದು ಡೆಫಿನೇಷನ್ ಇವತ್ತು ಕೊಡ್ತಾ ಇದ್ದೀನಿ. ಸ್ಪೆಸಿಫಿಕ್ ಆಗಿ ಏನು ಡೆಫಿನೇಷನ್ ಎಂಟೈರ್ ವರ್ಲ್ಡ್ ಫಾಲೋ ಮಾಡ್ತಾರೆ ಅದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಬುಲ್ ಮಾರ್ಕೆಟ್ ಅಂದರೆ ಒಂದು ರೀಸೆಂಟ್ ಲೋ ಆದಮೇಲೆ 20%ಗಿಂತ ಜಾಸ್ತಿ ಹೋದರೆ ಅದು ಬುಲ್ ಮಾರ್ಕೆಟ್ ಅಥವಾ ಬುಲ್ ಫೇಸ್ ಅಂತ ಹೇಳ್ತೀವಿ. ಬೇರ್ ಮಾರ್ಕೆಟ್ ಅಂದರೆ ರೀಸೆಂಟ್ ಆಗಿ ಒಂದು ಹೈ ಲೆವೆಲಿಂದ 20% ಬೀಳೋದು, ಅದು ಬೇರ್ ಫೇಸಿಗೆ ರೀಚ್ ಆಗಿದ್ದೀವಿ ಅಂತ ಹೇಳ್ತೀವಿ. ಕರೆಕ್ಷನ್ ಅಂದರೆ ರೀಸೆಂಟ್ ಹೈಯಿಂದ 10%ಗಿಂತ ಜಾಸ್ತಿ ಬೀಳೋದು, ಆದರೆ 20%ಗಿಂತ ಕಮ್ಮಿ ಬೀಳೋದು. ಸೊ ಬಿಟ್ವೀನ್ 10-20% ಬಿದ್ದರೆ ಅದು ಕರೆಕ್ಷನ್ ಅಂತ ಕರಿತೀವಿ. ಸದ್ಯಕ್ಕೆ ನಮ್ಮ ಮಾರ್ಕೆಟ್ಸ್ ಕರೆಕ್ಷನಲ್ಲೂ ಇಲ್ಲ, ಬೇರ್ ಮಾರ್ಕೆಟಲ್ಲೂ ಇನ್ನೂ ರೀಚ್ ಆಗಿಲ್ಲ. ಯಾರಿಗೂ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಇದೇ ಬುಲ್ ಮಾರ್ಕೆಟು ಸ್ಟಾರ್ಟು, ಇದೇ ಬುಲ್ ಮಾರ್ಕೆಟು ಎಂಡು, ಇದೇ ಬೇರ್ ಮಾರ್ಕೆಟು ಸ್ಟಾರ್ಟ್ ಅಂತ. ಆದರೆ ಒಂದು ಲೆವೆಲಿಗೆ ಗೆಸ್ ಮಾಡ್ಬೋದು. ಯಾಕಂದರೆ ಬುಲ್ ಮಾರ್ಕೆಟ್ ಎಂಡಿಂಗಲ್ಲಿ ಎಲ್ಲ ಸ್ಟಾಕ್ಸ್ ಸ್ಲೋ ಆಗಿ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೂ ಒಂಥರ ಎಕನಾಮಿಕ್ ಸಿಚುವೇಶನ್ ಅಷ್ಟು ಚೆನ್ನಾಗಿರೋದಿಲ್ಲ, ನೆಗೆಟಿವ್ ನ್ಯೂಸ್ ಬರ್ತಾ ಇರ್ತದೆ. ಆವಾಗ ಗೆಸ್ ಮಾಡ್ಬೋದು ಮೇ ಬಿ ಇದು ಬೇರ್ ಮಾರ್ಕೆಟ್ ಸ್ಟಾರ್ಟ್ ಅಂತ. ಒಂದು ಮೆಚ್ಯೂರ್ ಹಾಗೂ ಎಕ್ಸ್ಪೀರಿಯನ್ಸ್ ಇನ್ವೆಸ್ಟರ್ ಅಂದರೆ ಅವರು ಬುಲ್ ಹಾಗೂ ಬೇರ್ ಮಾರ್ಕೆಟನ್ನು ನೋಡಿರಬೇಕು. ಬರೀ ಬುಲ್ ಮಾರ್ಕೆಟ್ ನೋಡಿದರೆ ಅದು ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ಇನ್ನೂ ಸಫಿಷಿಯಂಟ್ ಇಲ್ಲ ಅಂತ ನಾವು ತಿಳ್ಕೊಬೋದು. ಯಾಕಂದರೆ ಅಪ್ ಆ್ಯಂಡ್ ಡೌನ್ ಎರಡು ನೋಡುವಾಗ ನಮಗೆ ಗೊತ್ತಾಗುತ್ತೆ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗುತ್ತೆ, ಸ್ಟಾಕ್ಸ್ ಯಾವ ಥರ ಮೂವ್ ಆಗುತ್ತೆ ಅಂತ. ಸದ್ಯಕ್ಕೆ ಲಾಸ್ಟ್ 4.5 ಇಯರ್ಸು ಏಪ್ರಿಲ್ 2020ಇಂದ ಕಂಟಿನ್ಯೂಸ್ ಆಗಿ ಬುಲ್ ಮಾರ್ಕೆಟ್ ಇದೆ. ಸ್ವಲ್ಪ ಅಲ್ಲಿ ಕರೆಕ್ಷನ್ ಆಗ್ತಾ ಇದೆ, ಆದರೆ ಮೇಜರ್ ಕರೆಕ್ಷನ್ ಆಗ್ತಾ ಇಲ್ಲ. ಸದ್ಯಕ್ಕೆ ನಿಫ್ಟಿ 24,600 24,700 ರೇಂಜಲ್ಲಿದೆ. ಹಾಗೂ ಒಂದು ಕರೆಕ್ಷನ್ ಅಂತ ಕರಿಬೇಕಂದ್ರೆ ರೀಸೆಂಟ್ ಹೈ ಅರೌಂಡ್ 26,100ಇಂದ ಅದು 10% ಬೀಳಬೇಕು. ಅಂದರೆ ಅಪ್ರಾಕ್ಸಿಮೇಟ್ಲಿ 23,500 ಬಂದರೆ ಇದು ಕರೆಕ್ಷನ್ ಅಂತ ಕರಿಬೋದು. ಅದೇ ಥರ ಬೇರ್ ಮಾರ್ಕೆಟ್ ಎಂಟರ್ ಆಗಬೇಕು ಅಥವಾ ಬೇರ್ ಫೇಸನ್ನು ಎಂಟರ್ ಮಾಡಬೇಕಂದ್ರೆ 20% ಮಾರ್ಕೆಟು ಹೈಯಿಂದ ಬೀಳಬೇಕು. ಆ ಲೆವೆಲ್ಲು ಅಪ್ರಾಕ್ಸಿಮೇಟ್ಲಿ 20,900. ಸದ್ಯಕ್ಕೆ ಬೇರ್ ಮಾರ್ಕೆಟಿಂದ ತುಂಬ ದೂರ ಆಗಿದ್ದೀವಿ. ಕೆಲವು ಸತಿ ಬುಲ್ ಮಾರ್ಕೆಟ್ ಎಂಡ್ ಆಗಬೇಕಂತೇನಿಲ್ಲ, ಅಲ್ಲಲ್ಲಿ ಬುಲ್ ಮಾರ್ಕೆಟಲ್ಲೇ ಬೇರ್ ಫೇಸ್ ಬರುತ್ತೆ. 10% ಬೀಳೋದು, ಅಲ್ಲಿ 10% ಬೀಳೋದು ಅಂತ ಬೀಳ್ತಾ ಇದ್ರೂ ಟೋಟಲ್ ಬೇರ್ ಮಾರ್ಕೆಟ್ ರೀಚ್ ಆಗದೆ ಇದ್ರು ಸ್ಮಾಲ್ ಕರೆಕ್ಷನ್ ಆಗುವಾಗ ಅದಕ್ಕೆ ಒಂಥರ ಬೇರ್ ಫೇಸ್ ಅಂತ ಕರಿಬೋದು. ಸೊ ಕಂಪ್ಲೀಟ್ ಆಗಿ ಬೀಳ್ಬೇಕಂತೇನಿಲ್ಲ, ಬೇರ್ ಫೇಸಸ್ಸು ಬುಲ್ ಮಾರ್ಕೆಟಲ್ಲಿ ಬಂದರೂ ಅದು ಒಳ್ಳೆ ಕರೆಕ್ಷನ್ ಅಂತ ಕರಿಬೋದು. 2 ಟೈಪ್ ಆಫ್ ಕರೆಕ್ಷನ್ ಇದೆ ನಮ್ಮ ಮಾರ್ಕೆಟ್ಸಲ್ಲಿ. ಒಂದು ಪ್ರೈಸ್ ಕರೆಕ್ಷನ್ ಅಂತ ಕರಿತೀವಿ. ಪ್ರೈಸ್ ಕರೆಕ್ಷನ್ ಅಂದರೆ ಸ್ಟಾಕ್ ಮಾರ್ಕೆಟು ಅಥವಾ ಒಂದು ಸ್ಟಾಕ್ ಪ್ರೈಸು 10%ಗಿಂತ ಜಾಸ್ತಿ ಬೀಳೋದು. ಟೈಮ್ ಕರೆಕ್ಷನ್ ಅಂದರೆ ಸ್ಟಾಕ್ ಪ್ರೈಸು ಜಾಸ್ತಿ ಬೀಳೋದಿಲ್ಲ, ಆದರೆ ಅದೊಂದೇ ಲೆವೆಲಲ್ಲಿ ಇರ್ತದೆ, ಒಂಥರ ಸ್ಟ್ಯಾಗ್ನೇಟ್ ಆಗ್ತದೆ ಅಂತ ಹೇಳ್ತೀವಿ, ಸೈಡ್ ವೇಸ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಆವಾಗಲೂ ಒಂಥರ ನೀವು ಕರೆಕ್ಷನ್ ಕಂಡಾಗುತ್ತೆ. ಯಾಕಂದರೆ ಟೈಮ್ ಮುಂದೆ ಹೋಗ್ತಾ ಇರ್ತದೆ, ನಿಮ್ಮ ಸ್ಟಾಕ್ ಪ್ರೈಸು ಮುಂದೆ ಹೋಗ್ತಾ ಇರೋದಿಲ್ಲ. ನಾನು ಕೆಲವು ಸ್ಟೆಪ್ಸನ್ನು ಹೇಳ್ತಾ ಇದ್ದೀನಿ, ನಾವು ಬೇರ್ ಮಾರ್ಕೆಟ್ ಎಂಟರ್ ಆಗುವಾಗ ನಾವು ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ. ಬೇರ್ ಮಾರ್ಕೆಟ್ ಬರೋ ಮುಂಚೆನೇ ಇದನ್ನೆಲ್ಲ ಪ್ರಿಪೇರ್ ಮಾಡಿದರೆ ಒಳ್ಳೆಯದಾಗುತ್ತೆ. ಬೇರ್ ಮಾರ್ಕೆಟ್ ಬಂದ ಮೇಲೆ ನೀವು ಪ್ರಿಪೇರ್ ಮಾಡಿದರೆ ತುಂಬ ಲೇಟ್ ಆಗ್ಬೋದು. ಮೊದಲನೇದು, ರಿವ್ಯೂ ಸ್ಟಾಕ್ಸ್ ಹೆಲ್ಡ್ ಇನ್ ಯರ್ ಪೋರ್ಟ್ಫೋಲಿಯೋ. ಯಾವ ಥರ ಸ್ಟಾಕ್ಸ್ ನಿಮ್ಮ ಪೋರ್ಟ್ಫೋಲಿಯೋಲಿದೆ, ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ, ಅದನ್ನು ಎಲ್ಲನೂ ಚೆಕ್ ಮಾಡಿ. ಕೆಲವು ಸತಿ ಬುಲ್ ಮಾರ್ಕೆಟಲ್ಲಿ ಫಂಡಮೆಂಟಲಿ ವೀಕ್ ಸ್ಟಾಕ್ಸು ತುಂಬ ಮೇಲೋಗಿರ್ತದೆ, ಅದೇ ಒಳ್ಳೆ ಸ್ಟಾಕ್ಸ್ ಅಂತ ತಿಳ್ಕೊಂಡಿರ್ತೀವಿ. ಆದರೆ ಮಾರ್ಕೆಟ್ ಏನಾದರೂ ಡೌನ್ ಟರ್ನ್ ತಗೊಳ್ಳುವಾಗ ಆ ಸ್ಟಾಕ್ಸು ಜಾಸ್ತಿ ಬೀಳುತ್ತೆ. ಇನ್ಫ್ಯಾಕ್ಟ್ ತುಂಬ ಬಿದ್ದು ರಿಕವರ್ ಆಗದೆ ಇರ್ಬೋದು. ಸೊ ಅದಕ್ಕೆ ನಾವು ಹೇಳ್ತೀವಿ ಜಂಕ್ ಸ್ಟಾಕ್ಸನ್ನು ನಿಮ್ಮ ಪೋರ್ಟ್ಫೋಲಿಯೋಲಿ ಇಟ್ಕೋಬೇಡಿ, ಸ್ವಲ್ಪ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದರೆ ಮಾತ್ರ ಇಟ್ಕೊಳ್ಳಿ. ಹಾಗೂ ಆವಾಗ ನಿಮಗೆ ಬೇರ್ ಮಾರ್ಕೆಟ್ ಬಂದರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಎರಡನೇದು, ಹೋಲ್ಡ್ ಸ್ಟಾಕ್ಸ್ ಓನ್ಲಿ ಇಫ್ ಯು ಹ್ಯಾವ್ ಹೋಲ್ಡಿಂಗ್ ಪೀರಿಯಡ್ ಆಫ್ ಮಿನಿಮಮ್ 10 ಇಯರ್ಸ್. ನಿಮಗೆ ಮಿನಿಮಮ್ ಒಂದು 10 ವರ್ಷ ಹೋಲ್ಡಿಂಗ್ ಪೀರಿಯಡ್ ಇದ್ದರೆ, ಲಾಂಗ್ ಟರ್ಮ್ ಇಟ್ಕೊಳ್ತೀನಿ ಅಂದರೆ ಆವಾಗ ಮಾತ್ರ ಸ್ಟಾಕ್ ಮಾರ್ಕೆಟ್ಸಲ್ಲಿ ಹಾಕಿ.
ಯಾವುದೋ ಒಂದು ದುಡ್ಡು 2-3 ವರ್ಷ ಆದಮೇಲೆ ಯಾವುದೋ ಇಂಪಾರ್ಟೆಂಟ್ ಪರ್ಪಸ್ಸಿಗೆ ಬೇಕಂದರೆ ಅದು ಸ್ಟಾಕ್ ಮಾರ್ಕೆಟ್ ಹಾಕಬೇಡಿ, ಅದು ಬೇರೆ ಇನ್ಸ್ಟ್ರೂಮೆಂಟ್ಸ್ ಹಾಕ್ಬೋದು, ಡೆಟ್ ಮ್ಯೂಚುವಲ್ ಫಂಡ್ಸು ಅಥವಾ ಬ್ಯಾಂಕ್ ಎಫ್ ಡಿಸಲ್ಲಿ ಇಟ್ಕೋಬೋದು. ನಿಮ್ಮ ಅಸೆಟ್ ಅಲೋಕೇಶನ್ ಕರೆಕ್ಟಾಗಿ ಮಾಡಬೇಕು, ಯಾವಾಗಲೂ ಕರೆಕ್ಟಾಗಿರಬೇಕು. ಬೇರ್ ಫೇಸ್ ಏನಾದ್ರು ಬಂದರೆ ಅವಾಗ ಪರ್ಫೆಕ್ಟಾಗಿರಬೇಕು. ಐಡಿಯಲ್ ಅಸೆಟ್ ಅಲೋಕೇಶನ್ ಯಾವ ಥರ ಇರಬೇಕಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್, PPF, ಇನ್ಶೂರೆನ್ಸ್ ಇದೆಲ್ಲ ಅಪ್ರಾಕ್ಸಿಮೇಟ್ಲಿ 10%, ಗೋಲ್ಡು 5% ನಿಮ್ಮ ಟೋಟಲ್ ಅಸೆಟ್ಸಲ್ಲಿ, ರಿಯಲ್ ಎಸ್ಟೇಟು 50%ವರೆಗೂ ಇರ್ಬೋದು, ಯಾಕಂದರೆ ತುಂಬ ವ್ಯಾಲ್ಯೂ ಇದೆ ರಿಯಲ್ ಎಸ್ಟೇಟಿಗೆ. ಮ್ಯೂಚುವಲ್ ಫಂಡ್ಸ್ ಒಂದು 15% ಅಪ್ರಾಕ್ಸಿಮೇಟ್ಲಿ, ಸ್ಟಾಕ್ಸ್ ಅಪ್ರಾಕ್ಸಿಮೇಟ್ಲಿ 15-20%, ಆವಾಗ ಟೋಟಲ್ 100 ಆಗುತ್ತೆ. ನಿಮ್ಮ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ಸಲ್ಲಿ ಡಿವೈಡ್ ಮಾಡ್ತಾ ಹೋಗ್ಬೋದು. ಬೇಕಾದರೆ ಫುಲ್ಲು ಮ್ಯೂಚುವಲ್ ಫಂಡ್ಸಲ್ಲಿ ಹಾಕ್ಬೋದು, ಬೇಕಾದರೆ ಫುಲ್ ಸ್ಟಾಕ್ಸಲ್ಲಿ ಹಾಕ್ಬೋದು. ಆದರೆ ಯಾವುದನ್ನು ನೀವು ಚೆನ್ನಾಗಿ ನೋಡ್ಕೋಬೋದು ಅಂತ ಡಿಸೈಡ್ ಮಾಡಬೇಕು. 3ನೇ ಪಾಯಿಂಟು, ಡು ನಾಟ್ ಪ್ಲಾನ್ ಯುವರ್ ಮಂತ್ಲಿ ಫೈನಾನ್ಸಸ್ ಬೇಸ್ಡ್ ಆನ್ ಬುಲ್ ಮಾರ್ಕೆಟ್ ರಿಟರ್ನ್ಸ್. ಸುಮಾರು ಜನ ಬುಲ್ ಮಾರ್ಕೆಟಲ್ಲಿ, ಸ್ಟಾಕ್ ಮಾರ್ಕೆಟಲ್ಲಿ ಶಾರ್ಟ್ ಟರ್ಮಲ್ಲಿ ಒಳ್ಳೆ ಪ್ರಾಫಿಟ್ಸ್ ಮಾಡ್ತಿರ್ತಾರೆ. ಅವ್ರು ಏನು ತಿಳ್ಕೊಳ್ತಾರೆ, ರೆಗ್ಯುಲರ್ ಆಗಿ ನಂಗೆ 10-15 ಸಾವಿರ ಬಂದರೆ ನನ್ನ ಮನೆ ಖರ್ಚು ಇಲ್ಲಿಂದನೇ ನಾನು ಆಫ್ಸೆಟ್ ಮಾಡ್ಕೋಬೋದು, ಕಮ್ಮಿ ಮಾಡ್ಕೋಬೋದು ಅಂತ. ಆದರೆ ಅದು ಬುಲ್ ಮಾರ್ಕೆಟಲ್ಲಿ ಆಗ್ಬೋದು, ಬೇರೆ ಮಾರ್ಕೆಟಲ್ಲಿ ಆ ಥರ ಆಪರ್ಚುನಿಟಿ ಸಿಕ್ಕಿಲ್ಲ ಅಂದರೆ ಆವಾಗ ನಿಮಗೆ ಕಷ್ಟ ಆಗ್ಬೋದು. ಹಾಗೂ ಸುಮಾರು ಜನ ನಾನು ನೋಡಿದಾಗೆ ಅವರ ಮಂತ್ಲಿ ಎಕ್ಸ್ಪೆನ್ಸಸ್ 40,000 ಇರ್ಬೋದು, 10,000 ಪರ್ ಮಂತ್ ಸ್ಟಾಕ್ ಮಾರ್ಕೆಟಿಂದ ಆವ್ರೇಜ್ ಆಗಿ ಮಾಡ್ತಿರ್ಬೋದು ಶಾರ್ಟ್ ಟರ್ಮ್ ಟ್ರಾನ್ಸಾಕ್ಷನ್ಸಲ್ಲಿ. ಅವಾಗ ಏನು ಮಾಡ್ತಾರೆ, ಈ 10,000 ಎಕ್ಸ್ಟ್ರಾ ಇದೆ ಅಂತ ಎಡಿಷ್ನಲ್ ಕಮಿಟ್ಮೆಂಟ್ಸ್ ಮಾಡ್ಕೊಳ್ತಾರೆ. ಅವಾಗ ಏನಾಗುತ್ತೆ, ಅಕಸ್ಮಾತ್ ಆ ದುಡ್ಡು ಬಂದಿಲ್ಲ ಅಂದರೆ ನಿಮ್ಮ ಮಂತ್ಲಿ ಬಜೆಟ್ ಏನೋ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಆ ಬುಲ್ ಮಾರ್ಕೆಟಲ್ಲಿ ಏನು ಪ್ರಾಫಿಟ್ ಬರ್ತದೆ ಅದೇ ಪ್ರಾಫಿಟ್ ಅಂತ ತಿಳ್ಕೊಬೇಡಿ, ಸ್ವಲ್ಪ ಕೇರ್ಫುಲ್ಲಾಗಿ ಕನ್ಸರ್ವೇಟಿವ್ ಆಗಿರಿ. ಇನ್ನೊಂದು ತಿಳ್ಕೊಬೇಕಾದ್ರೆ ಏನಂದರೆ, ಸುಮಾರು ಜನ ತಿಳ್ಕೊಳ್ತಾರೆ ನಾನು ಹೈಯೆಸ್ಟ್ ಪಾಯಿಂಟಲ್ಲಿ ಸೇಲ್ ಮಾಡ್ತೀನಿ ಮತ್ತು ಸ್ವಲ್ಪ ಲೋ ಬರುವಾಗ ನಾನು ಬೈ ಮಾಡ್ತೀನಿ ಅಂತ. ಇದು ಥಿಯರಿಯಲ್ಲಿ ಚೆನ್ನಾಗಿದೆ, ಅದೇ ಪ್ರಾಕ್ಟಿಕಲಿ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ದರೆ ಮಿನಿಮಮ್ 8-10 ವರ್ಷ ನಿಮಗೆ ವಿಷನ್ ಇದ್ದರೆ ಆವಾಗ ಪ್ರತಿ ತಿಂಗಳು ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿ. ಆದಷ್ಟು ಲಾಂಗ್ ಟರ್ಮ್ ಇಟ್ಕೊಳ್ಳಿ. ಹಾಗೂ ಈ ಶಾರ್ಟ್ ಟರ್ಮ್ ಫ್ಲಕ್ಚುಯೇಷನ್ಸ್ ಏನು ಬರುತ್ತೆ ಅದರಿಂದ ಬೆನಿಫಿಟ್ ತೊಗೋಬೋದು ನೀವು ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡುವಾಗ. ಹಾಗೂ ಲಂಸಮ್ ಅಮೌಂಟ್ ಏನಾದಿದ್ರೆ ಅದು ನೀವು ಫೇಸಸಲ್ಲಿ ಹಾಕಿ, ಇನ್ಸ್ಟಾಲ್ಮೆಂಟ್ಸಲ್ಲಿ ಹಾಕಿ ಒಂದೇ ಸತಿ ಹಾಕೋ ನೆಸೆಸಿಲ್ಲ. 3-4-5 ತಿಂಗಳಲ್ಲಿ ಬೇಕಾದ್ರೆ ಡಿವೈಡ್ ಮಾಡ್ಬೋದು. ನಿಮ್ಮ ಅಮೌಂಟ್ ಪ್ರಕಾರ ನೀವು ಡಿಸೈಡ್ ಮಾಡ್ಬೋದು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಅಪ್ರಾಕ್ಸಿಮೇಟ್ ಆಗಿ ನಿಮ್ಮ ಪೋರ್ಟ್ಫೋಲಿಯೋ ಲಾಸ್ಟ್ ಒಂದು 3-4 ವಾರದಲ್ಲಿ ಎಷ್ಟು ಪರ್ಸೆಂಟೇಜ್ ಬಿದ್ದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಆ ಪರ್ಸೆಂಟೇಜ್ ಫಿಗರನ್ನು ನೀವು ಕಮೆಂಟ್ಸಲ್ಲಿ ಬರೀರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ.